ಇನ್ನು ನಮ್ಮ ಕಮಿಟಿ ಮುಂದೆ ಬಹಳ ಗಹನವಾದ ವಿಷಯ ಇವತ್ತು ಚರ್ಚೆಗೆ ಬಂತು. ನಿನ್ನೆ ಹಲವಾರು ಡಿಪೋಗಳಲ್ಲಿ ಸ್ಟ್ರೈಕ್ ನಿನ್ನೆಯಿಂದಲೇ ಶುರುವಾಗಿವೆ ರಾಜ್ಯಾದ್ಯಂತ. ಆದ್ದರಿಂದ ಬೆಳಗ್ಗೆಯಲ್ಲಿ ಬಸ್ ಬಂದು ಇಲ್ಲಿ ವೆಯ್ಟ್ ಮಾಡೋ ಬದಲು ಅಲ್ಲಿಂದಲೇ ಹೊರಟಿಲ್ಲ, ನಿನ್ನೆ ಆರಂಭ ಆಗಿಬಿಟ್ಟಿದೆ ಸ್ಟ್ರೈಕ್ ಹಲವಾರು ಕಡೆ. ನನಗೆ ಸುಮಾರು 7:15 ಒಂದು ನೋಟಿಸ್ ಬಂತು. ಯಾರೋ ವಕೀಲರು ಯಾರು ಬಂದು ಅವರ ಆಫೀಸಿಂದ ಸರ್ವ್ ಮಾಡಿದರು. ಅದರಲ್ಲಿ ಏನಿದೆ ಅಂತ ಹೇಳಿದರೆ, ಹೈಕೋರ್ಟ್ ಆರ್ಡರ್ ಸ್ಟ್ರೈಕನ್ನು ಒಂದು ದಿವಸದ ಮಟ್ಟಿಗೆ ಹೋಲ್ಡ್ ಅಪ್ ಮಾಡಿ ಅಂತ ಹೇಳಿದ್ದಾರೆ ಅಂತ. Therefore, it would be appropriate to grant interim stay till tomorrow, awaiting the outcome of negotiations with the government. ಇಲ್ಲಿ ಗೌರ್ಮೆಂಟ್ ಜೊತೆ ಮಾತಾಡ್ತಿದ್ದಾರೆ. ಆದ್ದರಿಂದ ಚೀಫ್ ಮಿನಿಸ್ಟರ್ ಆಲ್ಸೋ ಗೋಯಿಂಗ್ ಆನ್, that is a negotiation. If the entire public transport operation stalled, the public are likely to put to hardship. Therefore, it would be appropriate to grant interim stay till tomorrow, ಇವತ್ತಿನವರೆಗೆ, awaiting the outcome of negotiations with the government referred to above ಅಂತ ಹೇಳಿ ಇದು 7:15 ಬಂತು. ಆ್ಯಂಡ್ ಜೊತೆ ವಲ್ಯೂಮಿನಸ್ ಮೆಟೀರಿಯಲ್ಸ್ ಇದೆ. ಆ್ಯಂಡ್ ನಾನು ಒಬ್ಬ ಇದರ ಕಾನ್ಸ್ಟಿಟ್ಯೂಟ್, ಈ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಒಬ್ಬ ಕಾನ್ಸ್ಟಿಟ್ಯೂಂಟು. ಜಾಯಿಂಟ್ ಆ್ಯಕ್ಷನ್ ಕಮಿಟಿಯಲ್ಲಿ 6 ಯೂನಿಯನ್ಗಳಿವೆ. ಭಾಳ ಇಲ್ಲಿ ನಮ್ಮ ಲೀಡರ್ಸ್ ಹೊರಗಡೆ ಹೊರಟೋಗಿದ್ರು. ಮತ್ತು ಇದರಲ್ಲಿ ಭಾಳ ಎನ್ಕ್ಲೋಜರ್ ಇರೋದ್ರಿಂದ ನಮ್ಮ ಲಾಯರ್ಗೆ ರಾತ್ರಿನೇ ಕಳಿಸಿದ್ವಿ. ನಮ್ಮ ಲಾಯರ್ ಕಳಿಸಿದ್ವಿ. ಮತ್ತು ವಕಾಲತ್ ಫೈಲ್ ಮಾಡಿದ್ದಾರೆ. ಸೊ ಇವತ್ತು 88ನೇ ಮ್ಯಾಟ್ರ್ ಕೋರ್ಟಿಗೆ ಬಂದಿರೋದು. ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ, ಸ್ಟೇ ಆರ್ಡರ್ ಕೊಡಿ ಅಂತ ಅವ್ರು ಹೇಳಿದರು. ನಮಗೆ ಸಂಜೆ ಬಂತು. ಸ್ಟ್ರೈಕ್ ಹಲವಾರು ಕಡೆ ಶುರು ಆಗಿಬಿಟ್ಟಿದೆ. ಆದ್ದರಿಂದ ನಮ್ಮ ವಕೀಲರಿಗೆ ಏನು ಹೇಳಿದ್ವಿ, ಏನಾಯಿತು ಚೀಫ್ ಮಿನಿಸ್ಟರ್ ಹತ್ರ ಅದನ್ನು ಕೋರ್ಟ್ ಹೇಳಿ, ಕೋರ್ಟ್ ಏನು ಆರ್ಡರ್ ಮಾಡಿದ್ರೆ ನಮ್ಗೆ ಹೇಳಿ, ಅದನ್ನು ನಾವು ಜಾರಿ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ವಿ ಆರ್ ಅವೈಟಿಂಗ್ 88 ಮ್ಯಾಟ್ರದು ಕೋರ್ಟಿಂದ ಏನು ಆದೇಶ ಬರ್ತದೆ ಅದಕ್ಕೆ ವೆಯ್ಟ್ ಮಾಡ್ತೀವಿ. ಆದ್ದರಿಂದ ನಾವು ಎಲ್ಲಿಯೂ ಕೂಡ ಮೀಟಿಂಗ್ಗಳ ಆರ್ಗನೈಸ್ ಮಾಡಿಲ್ಲ, ಎಲ್ಲೂ ಕೂಡ ಹ್ಯಾಂಡ್ ಬಿಲ್ ಹಂಚಿಲ್ಲ. ಈ ನೋಟಿಸ್ ಬಂದ ಮೇಲೆ ಎಲ್ಲೂ ಗೇಟ್ ಮೀಟಿಂಗ್ ಮಾಡಿಲ್ಲ, ಎಲ್ಲೂ ಬಸ್ಗಳನ್ನ ತಡೆಯೋದಕ್ಕೆ ನಾವು ಹೋಗಿಲ್ಲ. ಇದು ನಮ್ಮ ಪೊಸಿಷನ್. ಅದನ್ನು ವಿ ಅವೈಟ್ ಫಾರ್ ದಿ ಟುಡೇಸ್ ಆರ್ಡರ್. ಅಲ್ಲಿ ನೆಗೋಸಿಯೇಷನ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ಚೀಫ್ ಮಿನಿಸ್ಟರ್ ಹತ್ರ ಮಾತುಕತೆ ನಡೀತಿದೆ, ಅದು ನಮ್ಗೇನು ಗೊತ್ತಿಲ್ಲ, ಅದರ ಔಟ್ಕಮ್ ಏನಾಗುತ್ತೆ ಅಂತ ಹೇಳಿದ್ದಾರೆ. ಅದೆಲ್ಲ ಹೇಳ್ತಾರೆ, ನಮ್ಮ ಲಾಯರ್ ಹೇಳ್ತಾರೆ. ನೆಗೋಸಿಯೇಷನ್ ಆಯಿತು, ನಮ್ಮ ಡಿಮಾಂಡ್ ಏನಿತ್ತು, ಅವರ ಆಫರ್ ಏನು ಬಂತು, ಯಾತಕ್ಕೆ ನೆಗೋಸಿಯೇಷನ್ ಫೇಲ್ ಆಯಿತು, ಇದೆಲ್ಲ ಹೇಳಿ ಕೋರ್ಟು ಏನು ತೀರ್ಮಾನ ಕೊಟ್ಟರು ಆ ತೀರ್ಮಾನವನ್ನು ನಾವು ಜಾರಿ ಮಾಡ್ತೀವಿ. ಸರ್ ಇಲ್ಲ, ನಮ್ಮ ಲಾಯರ್ ಕೇಳ್ತಾರೆ. ಏಕೆಂದರೆ ಸ್ಟ್ರೈಕ್ ಆರಂಭ ಆಗಿರೋದ್ರಿಂದ ಡಿಮಾಂಡ್ ಇದೆ. ಇವಾಗ ಗೌರ್ಮೆಂಟ್ ಸ್ವಲ್ಪ ಮುಂದೆ ಬಂದಿದ್ದಾರೆ. ಹಿಂದೆ ಏನೂ ಕೊಡಬೇಕಾಗಿಲ್ಲ 3 ನಾಮ ಹಾಕಿದ್ರು, ಇವಾಗ 1 ನಾಮ ತೆಗೆದಿದ್ದಾರೆ, ಬರೀ 2 ಇದೆ ಇವಾಗ. ಆ ಕೋರ್ಟು ಆ 2 ನಾಮ ಮತ್ತು ಮಾತುಕತೆ ಮಾಡಿ ತೆಗಿಬೋದು. ಅದರಿಂದ ನಮ್ಮ ಅಡ್ವೊಕೇಟ್ ಕೇಳ್ತಾರೆ, ಕೋರ್ಟ್ ಮುಂದೆ ಸಬ್ಮಿಟ್ ಮಾಡ್ತಾರೆ, ತಾವು ದಯಮಾಡಿ ಸರ್ಕಾರಕ್ಕೆ ಕೊಡಿ. ಯಾಕೆಂದರೆ ಸಿನ್ಸ್ ದಿ ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್ ಹ್ಯಾಸ್ ಕಾಲ್ಡ್ ಮೀಟಿಂಗ್ ಅಟ್ ಹಿಸ್ ಲೆವೆಲ್ ಆ್ಯಂಡ್ ಇಟ್ ವಾಸ್ ದಿ 3rd ಮೀಟಿಂಗ್. 4th ಮೀಟಿಂಗ್ ಬೇರೆ ಯಾರು ಜೂನಿಯರ್ ಆಫೀಸರ್ ಮಾಡೋಕ್ಕಾಗೋದಿಲ್ಲ. ದೇರ್ಫೋರ್ ಚೀಫ್ ಮಿನಿಸ್ಟರ್ ಡೈರೆಕ್ಷನ್ ಕೊಡಿ ಅಂತ ಕೇಳ್ತಾರೆ. ಸರ್ ನಿನ್ನೆ ಮುಂಚೆ ಅವ್ರೇನು ಹೇಳಿದ್ದಾರೆ, 3 ಕಾಸು ಕೊಡಬೇಕಾದಿಲ್ಲ ಅಂತ ಹೇಳಿದರು. ಸಿ 1/23ರಿಂದ 4 ವರ್ಷನೇ ವೆಯ್ಟ್ ಮಾಡಬೇಕು ಅಂತ ಹೇಳಿದರು ವೇತನ ಹೆಚ್ಚಳಕ್ಕೆ. ಆದರೆ ನಿನ್ನೆ ಏನಾಯಿತು, ನಿನ್ನೆ ಹೋದಾಗ 14 ತಿಂಗಳು ಕೊಡ್ತೀವಿ ಅಂದರು. ಇವಾಗ ನಮಗೂ ಅವ್ರಿಗೂ ಡಿಫ್ರೆನ್ಸ್ ಇರೋದೇನೋ 24 ತಿಂಗಳು. ನೀವು 14 ತಿಂಗಳು ಕೊಡೋರು 24 ತಿಂಗಳು ಕೊಡೋಕ್ಕಾಗಲ್ವಾ? ಆಫ್ಟರ್ ಆಲ್ ಇಟ್ ಇಸ್ 1000 crores. ದೇರ್ಫೋರ್ ನಮ್ಮ ಟ್ರೇಡ್ ಯೂನಿಯನ್ ನಾಯಕರ ನಂಬಿಕೆ ಏನು, ಆ್ಯಂಡ್ ಹಿಸ್ಟಾರಿಕಲಿ ಇಟ್ ಇಸ್ ಟ್ರೂ ಆಲ್ಸೋ. ನಿನ್ನೆ ಆಗದೆ ಇದು ಇವತ್ತಾಗುತ್ತೆ, ಇವತ್ತಾಗದೇ ಇರೋದು ನಾಳೆ ಆಗುತ್ತೆ. ವಿ ಆರ್ ನೆವರ್ ಪೆಸಿಮಿಸ್ಟಿಕ್ ಅಬೌಟ್ ಇಟ್. ನಿನ್ನೆ 717 ಕೋಟಿ ಬಂತಲ್ಲ, ಐ ಮೈ ರೈಟ್? ಮೊನ್ನೆ 717 ಕೋಟಿ ಬಂದಿರಲಿಲ್ಲ. ಅದೇ ಲೆಟ್ ಅಸ್ ಬಿ ಹೋಪ್ಫುಲ್ ಅಬೌಟ್ ನೆಗೋಸಿಯೇಷನ್ಸ್. ಆ್ಯಂಡ್ ಒಂದು ಕೋರ್ಟ್ ಬಗ್ಗೆ ನಾವ್ಯಾರು ಯಾವುದೇ ರೀತಿ ಅಗೌರವ ಇಟ್ಕೊಂಡಿಲ್ಲ. Strictly whatever court orders, we will implement it.